ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂಥ SDA ಪರೀಕ್ಷೆಯ GK ಪೇಪರ್ನ ಕೀ ಆನ್ಸರ್ನ ನಾವು ನೋಡ್ತಾ ಹೋಗೋಣ. ಸೊ ಇವು ಕೀ ಆನ್ಸರ ತಾತ್ಕಾಲಿಕ ಉತ್ತರಗಳಾಗಿರ್ತವೆ. ಸೊ ಯುವ ಫೈನಲ್ ಅಲ್ಲ. ಸೊ ಇಲ್ಲಿ ಫಸ್ಟ್ ಕ್ವಶನ್ ನೀವು ನೋಡ್ಬೋದು. ಈ ಕೆಳಗೆ ನೀಡಲಾದ ಮಾನವನ ಜೀರ್ಣಕ್ರಿಯೆ ಹಂತಗಳನ್ನು ಕ್ರಮಾನುಗತವಾಗಿ ತಿಳಿಸಿ ಅಂದರು. ಸೊ ಇಲ್ಲಿ ಆಪ್ಷನ್ 2 ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ ನೋಡ್ರಿ. ನೆಕ್ಸ್ಟ್, ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖದ ಬಲವನ್ನು ಅದು ಅನುಭವಿಸುತ್ತದೆ ಅಂದರು. ಇದು ಆರ್ಕಿಮಿಡಿಸ್ ತತ್ವ ಅನ್ನೋದು ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಎರಡು ಹೇಳಿಕೆಗಳು ಕೊಟ್ಟಿದ್ದರು. ಇಲ್ಲಿ ಹೇಳಿಕೆ ಒಂದು ಸರಿಯಾಗಿದೆ, ಆದರೆ ಹೇಳಿಕೆ 2 ಏನೈತಿ ಇಲ್ಲಿ ತಪ್ಪಾಗಿದೆ. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯಿರಿ ಅಂದರು. ಇಲ್ಲಿ ಆಪ್ಷನ್ 4 ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ ನೋಡ್ರಿ. ನೆಕ್ಸ್ಟ್, ಒಬ್ಬ ನುರಿತ ಕ್ರಿಕೆಟಿಗ ಒಂದು ಚೆಂಡನ್ನು ಕ್ಯಾಚ್ ಹಿಡಿಯುವಾಗ ತನ್ನ ಕೈಗಳನ್ನು ಕೆಳಕ್ಕೆ ಮಾಡುತ್ತಾನೆ. ಹೀಗೆ ಮಾಡುವುದೇ ವೈಜ್ಞಾನಿಕ ಕಾರಣ ಏನಂದ್ರೆ ಹಿಮ್ಮೆಟ್ಟಿಸುವ ಬಲವನ್ನು ಹೆಚ್ಚು ಸಮಯದವರೆಗೆ ಹಾಕಲೆಂದು ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ವಾಹನಗಳಲ್ಲಿ ನೀರನ್ನು ತಂಪು ಎಂದು ಬಳಸುವ ಕಾರಣವು ಏನಂದ್ರೆ ಇದರ ವಿಶಿಷ್ಟ ಉಷ್ಣ ಸಾಮರ್ಥ್ಯವನ್ನು ಹೆಚ್ಚಿಸ್ತದ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ನದಿಗಳು ತಮ್ಮ ಮುಖ್ಯ ನದಿಗಳನ್ನು ಸೇರುವ ಮಾನದಂಡವನ್ನು ಆಧರಿಸಿ ಈ ಕೆಳಗೆ ಯಾವ ಕ್ರಮಾನುಗತವನ್ನು ಸರಿಯಾಗಿದೆ ಅಂದರು. ಇಲ್ಲಿ ಜೀಲಮ, ನಂತರ ಚಿನಾಬ, ನಂತರ ಸಟ್ಲೇಜ, ನಂತರ ಸಿಂಧು. ಈ ಜೀಲಂ ನದಿ ಚಿನಾಬ್ಗೆ ಸೇರ್ತದೆ, ಚಿನಾಬ ಸಟ್ಲೇಜಕ್ಕೆ ಸೇರ್ತದೆ, ಸಟ್ಲೇಜ ಹೋಗಿ ಸಿಂಧು ನದಿಯಲ್ಲಿ ಸೇರ್ತದೆ. ನೆಕ್ಸ್ಟ್ ಇಲ್ಲಿ ಕೂಡ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದರು. ಸೊ ಇವು ಎರಡು ಹೇಳಿಕೆಗಳು ಏನೈತಿ ಸರಿಯಾಗಿದಾವ, ಆದರೆ ಹೇಳಿಕೆ 2 ಏನೈತಿ ಹೇಳಿಕೆ 1 ಇಲ್ಲಿ ವಿವರಿಸ್ತದೆ ಅನ್ನೋದು ಕೂಡ ಇಲ್ಲಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಡಿಸೆಂಬರ್ 2025ರಂತೆ ಭಾರತ ಕರ್ನಾಟಕ ರಾಜ್ಯದಲ್ಲಿರುವ ರಾಮ್ಸಾರ್ ತಾಣಗಳು ಒಟ್ಟು ಸಂಖ್ಯೆಯಲ್ಲಿ ಕೇಳಿದಾರೆ ನೋಡ್ರಿ. ಇಲ್ಲಿವರೆಗೆ 96 ಏನೈತಿ ಟೋಟಲ್ ಭಾರತದಲ್ಲಿದ್ರೆ 4 ಏನೈತಿ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತಾವು. ನೆಕ್ಸ್ಟ್ ಇಲ್ಲಿ ಪಟ್ಟಿ 1 ಪಟ್ಟಿ 2 ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆಯನ್ನು ನೋಡ್ಬೋದು ನೀವು. ಇಲ್ಲಿ ಯಾವುದಾಗುತ್ತೆ ಅಂದ್ರೆ ಇಲ್ಲಿ 1986 ಆಗುತ್ತೆ, 1986. ನೆಕ್ಸ್ಟ್ ಬಿ ಇದ್ದಿದ್ದ 1981 ಆಗುತ್ತೆ. ಜಲ ಕಾಯ್ದೆ ಏನೈತಿದ 1974 ಆಗುತ್ತೆ. ನೆಕ್ಸ್ಟ್ ಮಾಂಟ್ರಿಯಲ್ ಒಪ್ಪಂದ ಇದೇನೈತಿ 1959 ಆಗ್ತದೆ. ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ 11ನೇದ ಇಲ್ಲಿ IUCN ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಅಳಿವಿನಂಚಿನಲ್ಲಿರುವ ಜೀವಿಗಳ ದತ್ತಾಂಶವನ್ನು ಇಲ್ಲಿ IUCN ಇಲ್ಲಿ ವರದಿಯನ್ನು ಮಾಡ್ತದೆ. ನೆಕ್ಸ್ಟ್ 12ನೇದಲ್ಲಿ ಜೀವ ರಾಸಾಯನಿಕ ಆಮ್ಲಜನಕ ಬೇಡಿಕೆ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 13ನೇದ ಡಾಬನ್ಸ್ ಯೂನಿಟ್ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಓಜೋನ್ನ ಅಳೆಯಲ್ಲಿ ಯಾವುದು ಯೂಸ್ ಮಾಡ್ತಾರೆ ಅಂದ್ರೆ ಡಾಬನ್ಸ್ ಯೂನಿಟ್ಗಳನ್ನ ಇಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಯಾರು ಕರ್ನಾಟಕದ ಅರಣ್ಯದ ವಿಶ್ವಕೋಶ ಎಂದು ಪ್ರಸಿದ್ಧರಾದವರು ಅಂದರೆ ಇಲ್ಲಿ ತುಳಸಿಗೌಡ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಇತ್ತೀಚೆಗೆ ಇವರ ನಿಧನರಾದರು. ನೆಕ್ಸ್ಟ್ 15ನೇದರಲ್ಲಿ ಇಲ್ಲಿ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 16ನೇದಲ್ಲಿ ತಂದೆ ಅನ್ನೋದು ಆಗುತ್ತೆ. ನೆಕ್ಸ್ಟ್ ಇಲ್ಲಿ 17ನೇದ 6 ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 18ನೇದ 60 ಡಜನ್ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಈ ಲೆಕ್ಕಗಳನ್ನ ಏನೈತಿ ನಾನು ಸಪ್ರೇಟಾಗಿ ಇನ್ನೊಂದು ವಿಡಿಯೋ ಮಾಡಿ ಅಲ್ಲಿ ಬಿಡಿಸಿ ನಿಮ್ಗೆ ಹೇಳ್ತೀನಿ. ಇದರಲ್ಲಿ ಕೇವಲ ನಾವು ಕೀ ಆನ್ಸರ್ಗಳನ್ನ ಮಾತ್ರ ಇಲ್ಲಿ ನೋಡೋಣ. ಸೊ ಇಲ್ಲಿ 250 ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 21ನೇದ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 22ನೇದಲ್ಲಿ ದುಬೈ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 9650 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 30 ಲೀಟರ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ.
ನೆಕ್ಸ್ಟ್ ಸಿ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ 1 ಏನಾಗುತ್ತೆ ನೋಡ್ರಿ, ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸರಿಯಾದ ಜೋಡಣೆ ಆಗಿರುವ ಆಯ್ಕೆಯನ್ನು ಆರಿಸಿ ಅಂದರು. ಇಲ್ಲಿ ಖಾರಿಫ್ ಏನೈತಿ ಭತ್ತ ಆಗುತ್ತೆ, ರಾಬಿ ಗೋಧಿ ಆಗುತ್ತೆ, ಜಡ್ ಅಂದ್ರೆ ತರಕಾರಿ. ಅಂದ್ರೆ ಇದು ಖಾರಿಫ ಇದು ಭತ್ತ ಆಗುತ್ತೆ, ಇದು ರಾಬಿ ಏನೈತಿ ನೆಕ್ಸ್ಟ್ ಡಿಸೆಂಬರ್ನಲ್ಲಿ ಇದು ಬಿತ್ತನೆ ಆಗುತ್ತೆ. ಸಾರಿ, ಸೆಪ್ಟೆಂಬರ್ನಲ್ಲಿ ಆಗುತ್ತೆ. ಇದು ಅಕ್ಟೋಬರ್ ಅಥವಾ ಸೆಪ್ಟೆಂಬರಲ್ಲಿ. ಈ ಜಡ್ ಏನೈತಿ ಇದು ಬೇಸಿಗೆ ಕಾಲದಲ್ಲಿ ತರಕಾರಿಯನ್ನು ಬೆಳಿತಾರೋ. ನೆಕ್ಸ್ಟ್ ಇಲ್ಲಿ 28ನೇದ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 30ನೇದಲ್ಲಿ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಎ ಮತ್ತು ಸಿ ಮಾತ್ರ ಏನೈತಿ ಇಲ್ಲಿ ಸರಿಯಾಗಿದ್ದಾವ, ಬಿ ಏನಾಗಿದೆ ಇಲ್ಲಿ ತಪ್ಪಾಗಿದೆ. ಸೊ ಇಲ್ಲಿ 2ನೇ ಎತ್ತರದಲ್ಲ, ಇದು ಮೊದಲೇದೈತಿ. ಸೊ ಅದು ಗೊತ್ತಿರಬೇಕು. ನೆಕ್ಸ್ಟ್ ಇಲ್ಲಿ ನದಿ ಮತ್ತು ಜಲಪಾತಗಳನ್ನ ಕೊಟ್ಟಿದ್ದಾರೆ. ಸೊ ಇದು ಘಟಪ್ರಭಾ ಅನ್ನೋದು ಇಲ್ಲಿ ಗೋಕಾಕಿಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಮಹದಾಯಿದ ಕಳಸ ಇದು ಕರೆಕ್ಟ್ ಆಗ್ತದೆ. ಗಂಗಾವಳಿ ಉಂಚಳಿ ಅನ್ನೋದು ಇಲ್ಲಿ ತಪ್ಪಾಗಿದೆ. ಅಗ್ನಾಶಿ ಅನ್ನೋದು ಇಲ್ಲಿ ಅಬ್ಬೆ ಅನ್ನೋದು ಇದು ಕೂಡ ತಪ್ಪಾಗಿದೆ. ಇಲ್ಲಿ ಎ ಮತ್ತು ಬಿ ಮಾತ್ರ ಏನೈತಿ ಇಲ್ಲಿ ಕರೆಕ್ಟ್ ಅದಾವು. ನೆಕ್ಸ್ಟ್ ಇಲ್ಲಿ ಕರ್ನಾಟಕದಲ್ಲಿರುವ ದ್ವೀಪಗಳು ಮತ್ತು ಇಲ್ಲಿ ಜಿಲ್ಲೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಕೊನೆಟ್ ದ್ವೀಪ ಮತ್ತು ಕುರುಂಗಡ ದ್ವೀಪ ಏನೈತಿ ಇಲ್ಲಿ ಸರಿಯಾಗಿದ್ದಾವ. ನೆಕ್ಸ್ಟ್ ಇಲ್ಲಿ ಸರಿಯಾದ ಕ್ರಮವನ್ನು ಆಯ್ಕೆ ಮಾಡಿ ಅಂದರು. ಇಲ್ಲಿ ACBD ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ತೇವಾಂಶವನ್ನು ಅಳೆಯಲು ಇಲ್ಲಿ ಹೈಗ್ರೋಮೀಟ್ರ್. ನೆಕ್ಸ್ಟ್ ಈ ಕಡೆ ಯಾವ ಬುಡಕಟ್ಟು ಭಾರತದಲ್ಲಿ ಹೆಚ್ಚಾಗಿ ಯಾವುದು ಕಂಡು ಬರ್ತದೆ, ಬೆಲ್ ಬುಡಕಟ್ಟು ಏನೈತಿ ಇಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಇಲ್ಲಿ ಎ ಮತ್ತು ಬಿ ಏನೈತಿ ಎರಡು ಹೇಳಿಕೆಗಳು ಸರಿಯಾಗಿದ್ದಾವ. ನೆಕ್ಸ್ಟ್ ಇಲ್ಲಿ ಬಿ ಮಾತ್ರ ಏನೈತಿ ಸರಿಯಾಗಿದೆ. ನೆಕ್ಸ್ಟ್ ಇಲ್ಲಿ ದೀಪಾವಳಿ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನಾಸಾದಿಂದ ಶುಭಾಂಶು ಶುಕ್ಲಾ ಏನೈತಿ ಗಗನಯಾತ್ರಿ ಆಗಿದ್ರು. ನೆಕ್ಸ್ಟ್ ಇಲ್ಲಿ ಮೇರಿ ಸಹೇಲಿ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಈ ಥರ ಆನ್ಸರ ಡೌಟ್ನಲ್ಲಿದೆ. ಸೊ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ನೆಕ್ಸ್ಟ್ ಇಲ್ಲಿ 42ನೇರ ಡೆಲ್ಸಿ ರೋಡ್ರಿಗಸ್ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಇಲ್ಲಿ ಬಿಯಾಂಡ್ ಬೆಂಗಳೂರು ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಡಿ ದೇವರಾಜ್ ಅರಸರ್ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಿ ಮತ್ತು ಸಿ ಏನೈತಿ ಇಲ್ಲಿ ಸರಿಯಾಗಿದ್ದಾವ. ಇಲ್ಲಿ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪುತ್ತೂರು ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 48ನೇದ ಎ ಮತ್ತು ಸಿ ಏನೈತಿ ಇಲ್ಲಿ ಕರೆಕ್ಟ್ ಆಗಿದಾವ. ನೆಕ್ಸ್ಟ್ ಇಲ್ಲಿ 49ನ ಬೂರಿಯಾ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಇರುವ ಸ್ಥಳ ಯಾವುದಂದ್ರೆ ಮೈಸೂರು, ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ACD ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಹರಿಪ್ರಸಾದ್ ಏನೈತಿ ಕಬಡ್ಡಿ, ರಾಬಿನ್ ಉತ್ತಪ್ಪ ಏನೈತಿ ಕ್ರಿಕೆಟ, ಇಲ್ಲಿ SK ಉತ್ತಪ್ಪ ಏನೈತಿ ಇವರ ಹಾಕಿ, ಮಮತಾ ಪೂಜಾರಿ ಏನೈತಿ ಇವರ ಕಬಡ್ಡಿ ಆಗುತ್ತೆ. ಇಲ್ಲಿ ಬಿ ಹರಿಪ್ರಸಾದ್ ಇದು ವಾಲಿಬಾಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಭಾರತ ಮೊದಲ ಸಹಕಾರ ಸಂಘ 1905 ಕರ್ನಾಟಕದಾಗ. ನೆಕ್ಸ್ಟ್ ಇಲ್ಲಿ ಮುಖ್ಯಮಂತ್ರಿಗಳು ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಆರ್ಥಿಕ ವ್ಯವಹಾರಗಳ ಇಲಾಖೆ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸಂಸತ್ತು ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 58ನೇದು ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದ್ದಾವ. ಆದರೆ ಹೇಳಿಕೆ 1 ಹೇಳಿಕೆ 2 ಏನೈತಿ ವಿವರಿಸು ದಿಲ್ಲ ಅನ್ನೋದಿಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್ ಸ್ಥಳೀಯ ಸಂಸ್ಥೆಗಳಿಗೆ 21 ವರ್ಷದ ನೀವು ಚುನಾವಣೆಗೆ ಸ್ಪರ್ಧಿಸ್ಬೋದು. ಕನಿಷ್ಠ ವಯಸ್ಸು 21 ಆಗಿದೆ. MLA ಗೆಸ್ಟ್ ಅದ, MP ಗೆಸ್ಟ್ ಅದ, ಕಮೆಂಟ್ ಮುಖಾಂತರ ತಿಳಿಸ್ರಿ. ನೆಕ್ಸ್ಟ್ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ವಿಧಿ ಮತ್ತು ಭಾಗವನ್ನು ಗುರುತಿಸಿ ಅಂದರು. ತಿದ್ದುಪಡಿಗೆ 368ನೇ ವಿಧಿ 20ನೇ ಭಾಗ. ಈ 20ನೇ ಭಾಗದಲ್ಲಿರುವ ಒಂದೇ ಒಂದು ವಿಧಿಯೇ 368. ನೆಕ್ಸ್ಟ್ 61ನೇದ ಇಲ್ಲಿ ABC ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 62ನೇದ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಹೊಸ
ಅಖಿಲ ಭಾರತ ಸೇವೆಗಳನ್ನು ಹೀಗೆ ಸೃಜಿಸಬಹುದು ಅಂದರು ರಾಜ್ಯಸಭೆಯಲ್ಲಿ ನಿರ್ಣಯದ ಮೂಲಕ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇದರಲ್ಲಿ ಸ್ವಲ್ಪ ಡೌಟ್ ಅದ, ಸೊ ನೋಡ್ಬೋದು ನೀವು ಯಾವುದಾಗುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸ್ರಿ, ನಿಮ್ಗೆ ಗೊತ್ತಿತ್ತಂದ್ರೆ. ನೆಕ್ಸ್ಟ್ ಇಲ್ಲಿ 66ನೇದ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ, ಇಲ್ಲಿ ಒಂದೇ ಕರೆಕ್ಟ್ ಆಗುತ್ತೆ, ಎ ಮಾತ್ರ ಇಲ್ಲಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಎ ಬಿ ಡಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎಸ್ ರಾಧಾಕೃಷ್ಣನ್ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎ ಬಿ ಡಿ ಮಾತ್ರ ಇಲ್ಲಿ ಏನೈತಿ ಸರಿಯಾಗಿದ್ದಾವ. ನೆಕ್ಸ್ಟ್ ಇಲ್ಲಿ ಎ ಬಿ ಮಾತ್ರ ಇಲ್ಲಿ ಸರಿಯಾಗಿದ್ದಾವ. ನೆಕ್ಸ್ಟ್ ಇಲ್ಲಿ ಹೇಳಿಕೆ 1 ಹೇಳಿಕೆ 2 ಎರಡು ಸರಿ ಇದಾವೆ, ಬಟ್ ಇಲ್ಲಿ ಹೇಳಿಕೆ 1 ಏನೈತಿ ಹೇಳಿಕೆ 2 ವಿವರಿಸೋದಿಲ್ಲ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿಯೂ ಕೂಡ ಹೇಳಿಕೆ 1 ಹೇಳಿಕೆ ಎರಡು ಸರಿಯಾಗಿದ್ದಾವೆ ಮತ್ತು ಅದನ್ನಾದ ವಿವರಣೆ ಕೂಡ ಮಾಡ್ತದ ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ 73ನೇದಲ್ಲಿ ಇಲ್ಲಿ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕಾರ್ಲೆ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 75ನೇದಲ್ಲಿ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 76ನೇದ ಆಪ್ಷನ್ 2 ಏನಾಗುತ್ತೆ ಎ ಮತ್ತು ಡಿ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 77ನೇದ ಎ ಮತ್ತು ಸಿ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 78ನೇದ ಡಿ ಎ ಸಿ ಬಿ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಮೊದಲಿಗೆ ಹರಿಯಾಂಕರು, ನೆಕ್ಸ್ಟ್ ನಂದರು ಆದ ನಂತರ ಇಲ್ಲಿ ಮೌರ್ಯರು ಆದ ನಂತರ ಅವರ ಶುಂಗರು. ನೆಕ್ಸ್ಟ್ 79ನೇದ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಆಪ್ಷನ್ 3 ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 80ನೇದ ಬಿ ಮತ್ತು ಸಿ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎರಡು ಹೇಳಿಕೆಗಳು ಮಾತ್ರ ಇಲ್ಲಿ ಸರಿಯಾಗಿದ್ದಾವೆ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಿ ಸಿ ಎ ಡಿ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 84ನೇದ ಎಲ್ಲ 4 ಹೇಳಿಕೆಗಳು ಸರಿ ಅನ್ನೋದು ಆಗುತ್ತೆ. ಇಲ್ಲಿ 85ನೇದ ಶಶಿ ತರೂರ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಇವರ ಪುಸ್ತಕ ಯಾವುದು ಅನ್ನೋದು ಇಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ 86ನೇದ 17 ಧ್ಯೇಯಗಳು, 169 ಗುರಿಗಳು, 232 ಸೂಚನೆಗಳು ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಿ ಮತ್ತು ಡಿ ಅನ್ನೋದು ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಇಲ್ಲಿ ಎ ಬಿ ಸಿ ಡಿ 4 ಕೂಡ ಇಲ್ಲಿ ಸರಿಯಾಗಿದ್ದಾವೆ. ನೆಕ್ಸ್ಟ್ 89ನೇದ ಅಮಿತ್ ಶಾ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ 90ನೇದ ಬಿ ಮತ್ತು ಡಿ ಮಾತ್ರ ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ದ್ವಿತ್ವ ಮತ್ತು ಇಲ್ಲಿ ಮುಂತ. ಸೊ ಇದನ್ನು ಯಾವ ದೇಶ ಹೆಸರನ್ನು ಕೊಡ್ತು, ಇದನ್ನು ಯಾವ ದೇಶ ಹೆಸರನ್ನು ಕೊಡ್ತು ಅನ್ನೋದು ನಿಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ನೆಕ್ಸ್ಟ್ 91ನೇದ ಎ ಮತ್ತು ಬಿ ಎರಡು ಕೂಡ ಸರಿಯಾಗಿದ್ದಾವ. 92ನೇದ ಎ ಸರಿಯಾಗಿದೆ ಮತ್ತು ಸಿ ಎಗೆ ಸರಿಯಾಗಿ ವಿವರಣೆಯನ್ನು ಮಾಡಲಾಗ್ತದೆ ಅನ್ನೋದನ್ನು ತಿಳಿಸಿದ್ದಾರೆ. 93ನೇದ ಸಿ ಮತ್ತು ಡಿ ಆಗ್ತದೆ. 94ನೇದ ಡಿ ಮಾತ್ರ ಇಲ್ಲಿ ಕರೆಕ್ಟ್ ಆಗ್ತದೆ. 95ನೇದ ಗ್ಲಿಸರಿನ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. 96ನೇದ ಎ ಬಿ ಸಿ 3 ಕೂಡ ಸರಿಯಾಗಿದ್ದಾವೆ. 97ನೇದ ಸುಕ್ರೋಸ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. 98ನೇದ ಎ ಬಿ ಸಿ ಮಾತ್ರ ಇಲ್ಲಿ ಕರೆಕ್ಟ್ ಆಗುತ್ತೆ. 99ನೇದ ಪೊಸಜಿನ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ 100ನೇದಲ್ಲಿ ಬಿ ಮತ್ತು ಸಿ ಗುಂಪುಗಳು ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇವಿಷ್ಟು ಏನೈತಿ ಎಸ್ ಡಿ ಹುದ್ದೆ ಜಿ ಕೆ ಪೇಪರ್ನ ಕೀ ಆನ್ಸರ್ ಆಗಿತ್ತು. ಸೊ ಇವ ಫೈನಲ್ ಅಲ್ಲ, ನೀವು ಬೇರೆಗಳನ್ನ ನೋಡ್ಬೋದು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋದು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.